ಸರ್ ಇದರಲ್ಲೆಲ್ಲ ಇದೆ. ಅನು ಮತ್ತೆ ಆರ್ಯ ಸರ್ ಜೊತೆ ಇನ್ಯಾರು ಹೋಗ್ತಾ ಇಲ್ವಾ ಸರ್? ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ ಸರ್, ಟ್ರಿಪ್ಗೆಲ್ಲ. ಆರ್ಯ ಸರ್ ಇದಾರಲ್ಲ ಸುಬ್ಬು, ಏನು ಭಯ ಇಲ್ಲ. ಆರ್ಯ ಸರ್ ಜೊತೆಗಿದ್ರೆ ಅನು ಮೇಡಮ್ ಸೇಫ್ ಆಗಿರ್ತಾರೆ. ಜನ ಆಡೋ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಅಂದರೆ ನಾನು ಜನರಲ್ ಆಗಿ ಹೇಳಿದೆ, ಜನ ಸುಮ್ಮನೆ ಇರೋದಿಲ್ಲ. ಒಳ್ಳೇದಾಗೋದಾದರೆ ಏನೇನಾದರೂ ಮಾತಾಡ್ತಾ ಇರ್ತಾರೆ. ಹೌದೌದು ಬೆಂಡೆ ಸರ್, ಸರಿಯಾಗಿ ಹೇಳ್ತಾವ್ರೆ. ಅನು ಮೇಡಮ್ ಇನ್ನೂ ಚಿಕ್ಕ ಹುಡುಗಿ, ಈ ಚಿಕ್ಕ ವಯಸ್ಸಿನಲ್ಲೇ ಫಾರಿನ್ಗೆ ಹೋಗ್ತಿದ್ದಾರೆ, ಅದು ಆರ್ಯ ಸರ್ ಜೊತೆ ಅಸಿಸ್ಟೆಂಟ್ ಆಗಿ. ಇದೆಲ್ಲ ಟ್ಯಾಲೆಂಟಿಂದ ಬಂದಿರೋದು. ಅನು ಮೇಡಮ್ ಬೆಳವಣಿಗೆ ನೋಡಿ ಸಾಕಷ್ಟು ಜನ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾ ಇದ್ದಾರೆ. ಅದನ್ನೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಆರ್ಯ ಸರ್ ಇಲ್ಲಿಗೆ ಬರ್ತಾರೆ, ಟೀ ಕುಡಿತಾರೆ, ಊಟ ಮಾಡ್ತಾರೆ. ಈ ಸಂಬಂಧ ಎಲ್ಲ ಜನರಿಗೆ ಗೊತ್ತಾಗಲ್ಲ. ಹೌದೌದು, ಆರ್ಯ ಸರು ನಮ್ಮನೆಯವರೇ ಆಗ್ಬಿಟ್ಟಿದ್ದಾರೆ. ಜನ ಸಾವಿರ ಮಾತಾಡ್ತಾರೆ. ಹೌದು ಸರ್, ನಮ್ಮ ಆಟಾಡ್ದವ್ರೆ ಮಾತಾಡ್ಕೋತಾರೆ. ನೀವು ಅದಕ್ಕೆಲ್ಲ ಕಿವಿಗೊಡಬೇಡಿ. ಆರ್ಯ ಸರ್ ಜೊತೆ ಅನು ಮೇಡಮ್ ಸೇಫ್ ಆಗಿರ್ತಾರೆ. ಹೌದೌದು, ಆರ್ಯ ಸರ್ ಜೊತೆಲಿರುವಾಗ ನಾವು ಚಿಂತೆ ಮಾಡಬೇಕಾದ್ದೇ ಇಲ್ಲ. ಎಲ್ಲ ಸರಿಗಿದೆಯಾ ಸರ್? ಫೋಟೋಸ್ ಕೊಟ್ಟಿಲ್ಲ. ಓ, ಮರ್ತ್ಬಿಟ್ಟಿದೆ. ಸರಿ, ನಾನು ಬಂದ ಕೆಲಸ ಮುಗೀತು, ನಾ ಹೊರಡ್ತೀನಿ. ಸುಬ್ಬು ಇಷ್ಟೊತ್ತಲ್ಲಿ ಎಲ್ಲಿಗೋದ್ರು ಅಂತ ಗೊತ್ತಾಯ್ತಿಲ್ವಲ್ಲ. ಆ ಬೆಂಡೆ ಬಂದು ಹೋದಾಗ್ಲಿಂದ ಯಾಕೆ ಹಿಂಗೆ ಆಡ್ತವ್ರೆ? ಫೋನ್ ಮಾಡಿ ತಿಳ್ಕೊಳ್ಳೋಣ ಅಂದರೆ ಕರೆನ್ಸಿ ಬೇರೆ ಇಲ್ಲ. 8 ರೂಪಾಯಿ ಹಾಕ್ಸಿದ್ರು ಸಾಲ್ತಾ ಇಲ್ವಲ್ಲ. ದೇವ್ರೆ, ಕೈಗೆಟ್ಕೋದಕ್ಕಿಂತ ಹೆಚ್ಚಾಗಿ ನನಗೆ ಕೊಡ್ತಾ ಇದೀಯಾ, ಅದೇ ನನಗೆ ಭಯ ಆಗ್ತಿರೋದು. ನೀನೇ ಕಾಪಾಡಬೇಕು.
ಅನು ಮೇಡಮ್ ಮಾತ್ರ ಹೋಗ್ತಾ ಇದ್ದಾರೆ. ಜನ ಆಡೋ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಎಲ್ಲದಕ್ಕೂ ಕಾರಣ ಅವನೇ ಅಲ್ವಾ? ಅವನ ಸಾವಾಸ ಸರಿ ಇಲ್ಲ ಅಂತ ಇವರಿಗೆಲ್ಲ ಅರ್ಥ ಆಗತ್ತೆ. ಜಂಡೆ ಒಂದು ನಿಮಿಷ. ಆರ್ಯ, ಹೋಗಿದ್ದ ಕೆಲಸ ಏನಾಯಿತು? ಕೆಲಸ ನನಗೆ ಒಪ್ಸಾಯ್ತಲ್ಲ. ಈ ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತಿದ್ಯಾ? ನಾನು ನೋಡ್ಕೊಳ್ತೀನಿ, ಬಿಡು ಆರ್ಯ. ನನಗೆ ಗೊತ್ತು ಜಂಡೆ, ನೀನು ನೋಡ್ಕೋತೀಯ ಅಂತ. ಆದರೂ ಇಂಥ ಚಿಕ್ಕ ವಿಷಯಕ್ಕೆ ನೀನು ತಲೆ ಕೆಡಿಸ್ಕೊಂಡು ಖುದ್ದಾಗಿ ಹೋಗ್ಬಿಟ್ಟು ಬಂದೆ ಅಲ್ಲ, ಅದೇ ಥರದ್ದು ನಂದು ಒಂದು ಚಿಕ್ಕ ಕಾಳಜಿ ಅಷ್ಟೇ. ಈಗ ಹೇಳು, ಪಾಸ್ಪೋರ್ಟ್ ಬೇಕಾಗಿರೋ ಎಲ್ಲ ದಾಖಲೆಗಳು ಅವ್ರ ಹತ್ರ ಇವೆ ತಾನೆ? ಇದೆ. ಗುಡ್. ಒಬ್ಬ ಪ್ರತಿಭಾವಂತಳನ್ನು ಬೆಳೆಸೋದ್ರಲ್ಲಿ ನಿನ್ನ ಕೊಡುಗೆ ಕೂಡ ಇರುತ್ತೆ ಚಂಡೆ. ನೀನು ನೋಡ್ತಾ ಇರು, ಮುಂದೆ ಒಂದಿನ ಅನು ಸಿರಿಮನೆ ಇವರು ನಮ್ಮ ಕಂಪ್ನಿ ದೊಡ್ಡ ಹುದ್ದೆಯಲ್ಲಿರ್ತಾರೆ. ಅದೇ ನನಗೆ ಭಯ. ಅಂದರೆ ಅವಳಿಗಿನ್ನೂ ಚಿಕ್ಕ ವಯಸ್ಸು, ಕೈ ತೋರಿಸಿ ಇದೇ ಬೇಕು ಅಂತ ಹಠ ಮಾಡೋ ಗುಣ. ಕೇಳಿದ್ದೆಲ್ಲ ಸಿಕ್ಬಿಟ್ರೆ ಸೀರಿಯಸ್ನೆಸ್ ಹೊಟ್ಟೋಗತ್ತೆ ಅಂತ. ಇಲ್ಲ ಚಂಡೆ, ಕೈ ತೋರಿಸಿ ಹಠ ಮಾಡಿ ಪಡ್ಕೊಳ್ಳೋ ಹುಡುಗಿ ಅಲ್ಲ ಅವಳು. ಅವಳಿಗೇನು ಬೇಕೋ ತನ್ನ ಪರಿಶ್ರಮದಿಂದ ಪಡ್ಕೊಳ್ಳೋ ಹುಡುಗಿ ಅವಳು. ನಮ್ಮ ಕಂಪ್ನಿ ಬೆಳೆಯೋ ಮೊಳಕೆನ ಈಗ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಮುಂದೆ ಅವಳು ನಮಗೆ ಆಸ್ತಿ ಆಗ್ತಾಳೆ. ಎನಿಹೌ, ತಾವೇ ಖುದ್ದಾಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದಿದ್ದು ನನಗೆ ತುಂಬ ಸಂತೋಷ ಆಗ್ತಿದೆ. ತುಂಬ ಧನ್ಯವಾದಗಳು ಝೆಂಡೆ ಅವರೇ, ಕೇಶವ್ ಝೆಂಡೆ ಅವರೇ. ಸುಬ್ಬು, ನೀನು ದೇವಸ್ಥಾನಕ್ಕೆ ಹೋಗಿ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಗರ ಬಡ್ದ ನಂಗೆ ಕೂತಿದ್ಯಲ್ಲ, ಏನಾಯ್ತು? ನನ್ಗೆ ಯಾಕೋ ತುಂಬ ಸೊಂಟ ನೋವ್ತಾ ಇದೆ, ಮೇಲೆ ಹೋಗ್ಬಿಟ್ಟು ಬಟ್ಟೆ ತಗೊಂಬಾ. ಜೊತೆ